ಇನ್ನು ನೆಕ್ಸ್ಟ್ ತುಮಕೂರಿನಲ್ಲಿ ಮಾಜಿ ಸಹಕಾರ ಸಚಿವ KN ರಾಜಣ್ಣ ಅವರು ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಏನಂತ, ಕೇರಳಂನಲ್ಲಿ ಕರ್ನಾಟಕ ಕುರ್ಚಿ ಕ್ಲೈಮ್ಯಾಕ್ಸ್ ಇದೆ ಅಂತ. ಏನದು? ಇವರೇ ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದವರು. ಈಗ ಕೇರಳಂನಲ್ಲಿ ಕರ್ನಾಟಕ ಕುರ್ಚಿ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಾಂಬ್ ಸಿಡಿಸ್ತಾ ಇದ್ದಾರೆ. ಏನು ಈ ರಾಜಕೀಯದ ಬಾಂಬ್? ಡೀಟೇಲ್ಸ್ ಬರ್ತಾ ಇದೆ. ಸಿಎಂ ಆಪ್ತ KNR ಹೇಳಿಕೆಯಿಂದ ಕೈಪಡೆಯ ಕೋಟೆ ನಡುತ್ತಾ ಇದೆ. ಈಗ ಅಂಥದ್ದೇನಂದ್ರು ಅಂತಂದ್ರೆ, ಸಿದ್ದರಾಮಯ್ಯ ಸಿಎಂ ಸೀಟು ಯಾರ ಮನೆ ಆಸ್ತಿಯೂ ಕೂಡ ಅಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ರ ಆಪ್ತ ಸಚಿವರು. ಈಗ ಮೊನ್ನೆ ಎದುರು ಬದುರು ಮೀಟ್ ಆಗಿದ್ರಲ್ಲ. ತುಮಕೂರಿನಲ್ಲಿ ಮಾಜಿ ಸಹಕಾರ ಸಚಿವ KN ರಾಜಣ್ಣ ಅವರು ಬಾಂಬ್ ಸಿಡಿಸ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರು ಬದಲಾದ್ರೆ ದಲಿತ ಸಿಎಂ ಕಾರ್ಡ್ ಫ್ರಂಟ್ ಪ್ಲೇ ಮಾಡ್ತಾ ಇರೋದು. DKC ಆಸೆಗೆ ತಣ್ಣೀರೆರಚಿ ಪರಮೇಶ್ವರ ಹೆಸರು ಮುಂಚೂಣಿಗೆ ತರುವಂತ ಪ್ರಯತ್ನ ಆಗ್ತಾ ಇದೆ ಮೇಲ್ನೋಟಕ್ಕೆ. ವರಿಷ್ಠರ ಜೊತೆಗೆ ಮೀಟಿಂಗು, ಕೇರಳದಲ್ಲಿ ಏನೋ ಡಿಸೈಡ್ ಆಗುತ್ತೆ ಅನ್ನೋದು ಮಾತು. ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಭವಿಷ್ಯದ ಲೆಕ್ಕಾಚಾರ ಇದೆಯಾ? ಇನ್ನೂ ಆಗ್ತಾ ಇದೆಯಾ? ಇನ್ನೂ ಜೀವಂತವಾಗಿದೆಯಾ? ಉಪಚುನಾವಣೆಯ ಫಲಿತಾಂಶದ ಹೊಸ್ತಿಲಲ್ಲೇ ಕುರ್ಚಿ ದಂಗಲ್ ಶುರುವಾಗ್ತಾ ಇರೋದೀಗ. ಸೆಪ್ಟೆಂಬರ್ ಕ್ರಾಂತಿ ಶುರು ಮಾಡಿದವರು ಅವರೇ, ಈಗ ಮತ್ತೆ ಇನ್ನೊಂದು ಹೊಸ ಬಾಂಬ್ ಸಿಡಿಸ್ತಾ ಇರೋದು ಇವರೇ. ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ಬರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನು ಇಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ನಾನು ಅಂದ್ಕೊಂಡೋದು ನೋಡಿ, ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ. ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೇಂದ್ರಮ್ನಲ್ಲೇ ಉಳಿತಾರೆ. ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ನೋಡಿ, ಸಿಎಂ ಕುರ್ಚಿ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಡೆತಡೆಗಳಿತ್ತು. ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸ್ತವ್ರೆ KN ರಾಜಣ್ಣ ಅವರು. ಅದಾದಮೇಲೆ ಮತ್ತೆ ಇನ್ನೊಂದು ಬಾಂಬ್ ಸಿಡಿಸ್ತಾ ಇರೋದು ಈಗ. ಈ ಮಧ್ಯದ ಗ್ಯಾಪ್ನಲ್ಲಿ ಏನೇನಾಯಿತು? ಡಿಸೆಂಬರ್ನಲ್ಲಿ ಸೆಷನ್ ಆಯಿತು, ಸೆಷನ್ ಮುಗಿದ ಮೇಲೆ ಅಂತಂದರು. ಅದಾದಮೇಲೆ ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದೊಂದಾಗ್ಬಿಡ್ಲಿ ಅಂತಂದರು. ಅದೂ ಆಗಲಿಲ್ಲ. ಅದಾದಮೇಲೆ ಚೇಂಜಸ್ಸು, ಸಂಕ್ರಾಂತಿ ಆಗುತ್ತೆ ಅಂದರು, ಆಗಲೂ ಆಗಲಿಲ್ಲ. ಅದಾದಮೇಲೆ ಕೊನೆಗೆ ಇನ್ನೊಂದು ದಾಖಲೆಯ ಬಜೆಟ್ ಮಂಡಿಸಿದ ನಂತರ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅಂತಂದರು, ಅದೂ ಆಗಲಿಲ್ಲ. ಬೈ ಎಲೆಕ್ಷನ್ ಮೇಲೆ ಮುಗಿದ ಮೇಲೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈಗ ಬೈ ಎಲೆಕ್ಷನ್ನು ಮುಗಿತ್ತು, ಜೊತೆಗೆ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಕೂಡ ಬಂತು, ಎಲ್ಲವೂ ಮುಗಿತ್ತು. ಸೊ ಹಾಗಾಗಿ ಈಗ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ.